ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ಇವತ್ತು ಮನ್ ಕಿ ಬಾತ್ನಲ್ಲಿ ಮೋದಿಜಿಯವರು ತಮ್ಮ ಒಂದು ವಿಚಾರವನ್ನು ಹೇಗೆ ಜನರ ಎದುರು ಪ್ರಸ್ತಾಪಿಸಿದ್ದಾರೆ ಅಂದರೆ, ಅವರು ಜನರ ಬಗ್ಗೆ ತುಂಬ ಕಳಕಳಿಯಿಂದ ಮಾತಾಡಿದ್ದಾರೆ. ಬಿಸಿಲಿನಲ್ಲಿ ಓಡಾಡುವಾಗ ಜನ ಹೇಗೆ ವಸ್ತ್ರ ಧರಿಸಬೇಕು, ತಲೆಯ ಮೇಲೆ ಯಾವ ರೀತಿ ನಾವು ಇದು ಮಾಡಿಕೊಳ್ಬೇಕು, ಸಂರಕ್ಷಣೆ ಮಾಡ್ಕೋಬೇಕು, ಯಾಕೆ ಬಿಸಿಲಿನಲ್ಲಿ ನಾವು ನೀರು ಕುಡಿತಾ ಇರಬೇಕು ಆಗಾಗ, ಹಾಗೂ ಹೊದಿಕೆಯಿಂದ ನಮ್ಮ ತಲೆಗಳನ್ನು ರಕ್ಷಿಸಿಕೊಳ್ಳಬೇಕು ಅಂತ ಜನಗಳ ಬಗ್ಗೆ ತುಂಬ ಕಾಳಜಿಯಿಂದ ಮಾತಾಡಿದ್ದಾರೆ. ನೋಡಿ, ಆಗಾಗ ಜ್ಯೂಸ್ ಕುಡಿತಾ ಇರಬೇಕು, ಮಾವಿನ ಹಣ್ಣಿನ ಒಂದು ರಸವನ್ನು ಸೇವನೆ ಮಾಡ್ತಾ ಇರಬೇಕು, ಮಾವಿನ ಹಣ್ಣಿನಲ್ಲಿ ತುಂಬ ಆರೋಗ್ಯಯುತವಾದ ಒಂದು ಕಂಟೆಂಟ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಮಾವಿನ ಹಣ್ಣಿನಿಂದ ತಯಾರಿಸಿದ ಒಂದು ಆಂಪನ್ನ ಅನ್ನೋ ಒಂದು ಜ್ಯೂಸ್ ಇರುತ್ತೆ. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೂ ಮಜ್ಜಿಗೆ ಕುಡಿಬೇಕು, ಲಸ್ಸಿ ಕುಡಿಬೇಕು. ಬಿಸಿಲಿನಿಂದ ಕಾಪಾಡಿಕೊಳ್ಳಲು ಏನೇನು ಒಂದು ವಿಶೇಷವಾದ ಒಂದು ಎಚ್ಚರಿಕೆ ತಗೋಬೇಕು ಅಂತ ಜನರ ಮುಂದೆ ಮೋದಿ ತಮ್ಮ ಮನದಾಳದ ಮಾತನ್ನು ಹೀಗೆ ಬಿಚ್ಚಿಟ್ಟಿದ್ದಾರೆ. ನೋಡಿ, ಮನೆಯಲ್ಲೇ ಸಿಗುವ ಆರೆಂಜ್ ಜ್ಯೂಸ್ ಕುಡಿಬೇಕು, ಇಲ್ಲ ಆರೆಂಜ್ ತಿನ್ನಬೇಕು. ಆಮೇಲೆ ಮಾವಿನ ಹಣ್ಣಿನ ಜ್ಯೂಸು, ಇದನ್ನೆಲ್ಲ ಕುಡಿಯೋದ್ರಿಂದ ಆರೋಗ್ಯ ನಾವು ಕಾಪಾಡಿಕೊಳ್ಳಬಹುದು ಅಂತ ಮೋದಿಜಿಯವರು ಹೇಳಿದ್ದಾರೆ. ನೋಡಿ, ಜನರ ಬಗ್ಗೆ ಮೋದಿಜಿಯವರಿಗೆ ಎಷ್ಟು ಕಾಳಜಿ ಇದೆ. ಮಜ್ಜಿಗೆ ಕುಡಿಬೇಕು ಅಂತಲೂ ಅವರು ಹೇಳಿದ್ದಾರೆ. ತಮ್ಮ ದೇಶವನ್ನು ಒಂದು ಸ್ವಂತ ಫ್ಯಾಮಿಲಿ ಅಂತೆ ಅವರು ನೋಡ್ಕೊಳ್ತಾ ಇದ್ದಾರೆ. ನೋಡಿ, ಆಗಾಗ ಕ್ಯಾರೆಟ್ ಜ್ಯೂಸು, ಪೈನಾಪಲ್ ಜ್ಯೂಸು, ಎಲ್ಲ ಜ್ಯೂಸ್ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು. ದಕ್ಷಿಣ ಭಾಗದಲ್ಲಿ ಮಜ್ಜಿಗೆ ಕುಡಿತಾರೆ. ಒಂದು ವಿಭಾಗವನ್ನು ಬಿಟ್ಟಿಲ್ಲ ಅವರು. ಉತ್ತರ, ದಕ್ಷಿಣ ಎಲ್ಲ ಭಾಗಗಳನ್ನು ಕುರಿತು ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಬೇಸಿಗೆಯಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ಜ್ಯೂಸ್ ಕುಡಿಬೇಕು ಅಂತ ಪ್ರಧಾನಿಯವರು ಪದೇ ಪದೇ ಹೇಳಿದ್ದಾರೆ. ನೋಡಿ, ಆಮೇಲೆ ಈ ನದಿಯಲ್ಲಿ, ಉತ್ತರಾಖಂಡದ ನದಿಯಲ್ಲಿ ತುಂಬ ಕೊಳಚೆ ಎಲ್ಲ ತುಂಬಿಕೊಂಡು, ಪ್ಲಾಸ್ಟಿಕ್ ಕವರ್ಗಳೆಲ್ಲ ತುಂಬಿಕೊಂಡಾಗ ಯುವಕರು ಅದನ್ನೆಲ್ಲ ಕ್ಲೀನ್ ಮಾಡಿ, ಆ ಕೊಳಚೆಯನ್ನೆಲ್ಲ ಆಚೆ ಹಾಕಿ, ಕಸವನ್ನೆಲ್ಲ ಕ್ಲೀನ್ ಮಾಡಿ, ಹೇಗೆ ಸ್ವಯಂ ಪ್ರೇರಣೆಯಿಂದ ಅಲ್ಲಿರುವ ಮೀನುಗಳನ್ನು ರಕ್ಷಿಸಿದ್ದಾರೆ, ಅದರ ಬಗ್ಗೆನೂ ಮೋದಿಯವರು ಚೆನ್ನಾಗಿ ಪ್ರಶಂಸೆ ಮಾಡಿದ್ದಾರೆ. ಇದು ನೋಡಿ, ಕೇರಳದ ಒಬ್ಬ ವ್ಯಕ್ತಿ, ವಯಸ್ಸಾದ ವ್ಯಕ್ತಿ ಪರಿಸರಕ್ಕಾಗಿ ಏನೇನೆಲ್ಲ ಶ್ರಮ ಪಟ್ಟಿದ್ದಾನೆ, ಯಾವ ರೀತಿ ಪರಿಸರಕ್ಕಾಗಿ ಕಾಪಾಡಿದ್ದಾನೆ ಅಂತ ಅದನ್ನು ಹೇಳಿದ್ದಾರೆ. ಹಾಗೂ ತಮಿಳುನಾಡಿನ ಇವರು ಜಯಲಕ್ಷ್ಮಿ ಅಮ್ಮನವರು ಮಕ್ಕಳಿಗಾಗಿ 15 ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಅದರ ಬಗ್ಗೆನೂ ಅವರ ಪ್ರಶಂಸೆಯನ್ನು ಮಾಡಿ ಮೋದಿಜಿಯವರು ಮಾತಾಡಿದ್ದಾರೆ. ಇಡೀ ದೇಶದ ಎಲ್ಲ ಜನರ ಬಗ್ಗೆ ಕಾಳಜಿಯಿಂದ ಮೋದಿಯವರು ಭಾಷಣವನ್ನು ಮಾಡಿದ್ದಾರೆ. ಇದು ನೋಡಿ, ಒಬ್ಬ ಅಥ್ಲೀಟ್ ಬಗ್ಗೆನೂ ಮಾತಾಡಿದ್ದಾರೆ. ಅಥ್ಲೀಟ್ ಅವ್ರ ಜೊತೆ ಡೈರೆಕ್ಟಾಗಿ ಮೋದಿಜಿಯವರು ಫೋನ್ನಲ್ಲಿ ಸಂಭಾಷಣೆ ಮಾಡಿ ಅವರನ್ನು ಹುರಿದುಂಬಿಸಿದ್ದಾರೆ. ನೋಡಿ, ಇವರಿಬ್ಬರು ಡೈರೆಕ್ಟಾಗಿ ಮೋದಿಯವರ ಜೊತೆ ಫೋನಿನಲ್ಲಿ ಸಂಭಾಷಣೆ ನಡೆಸುತ್ತಿದ್ದಾರೆ. ಮೋದಿಯವರು ಇವರಿಗೆ ಒಳ್ಳೆಯ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಇವರು ನೋಡಿ, ಇದರಲ್ಲಿ ಕೇರಳದಲ್ಲಿ ಒಬ್ಬ ಮಾಸ್ಟ್ರು ಮೋದಿಜಿಯವರು ವಿದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ವಿದೇಶಿ ಕಾರ್ಯದರ್ಶಿಯವರು ಮೋದಿಜಿಯವರಿಗೆ ತಾಮ್ರದ ಪತ್ರಗಳ ಗುಚ್ಛವನ್ನು ನೀಡಿದ್ದಾರೆ. ಅದು 10 ತಾಮ್ರದ ಪತ್ರಗಳ ಕೀಲಿಕೈಯಾಗಿದೆ. ಅದರಲ್ಲಿ ಚೋಳ ರಾಜ್ಯದ ನೋಡಿ, ಚೋಳ ರಾಜ ಇವರ ವಿವರಣೆ, ಇವರ ಕಾಲದ ಪರಂಪರೆ ಹೇಗಿತ್ತು ಅದರ ಬಗ್ಗೆ ಎಲ್ಲ ಬರೆದಿದೆ. ಅದು ನಮ್ಮ ಭಾರತಕ್ಕೆ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಮಾವಿನ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಮೋದಿಜಿ ಪದೇ ಪದೇ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಇದು ನೋಡಿ, ಸ್ವಿಮ್ಮಿಂಗ್ ಸ್ಕೂಲ್ ಕೇರಳದಲ್ಲಿ ಮಕ್ಕಳು, ಯುವಕರು ಮತ್ತು ವೃದ್ಧರು ಯಾರು ಬೇಕಾದರೂ ಈ ಫ್ರೀಯಾಗಿ ಇದರಲ್ಲಿ ಬಂದು ಸ್ವಿಮ್ಮಿಂಗ್ ಕಲಿಬೋದು. ಆ ಥರ ಕೇರಳದಲ್ಲಿ ಒಬ್ಬರು ಸ್ವಯಂ ಪ್ರೇರಣೆಯಿಂದಾಗಿ ಇದು ಸ್ವಿಮ್ಮಿಂಗ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಬೇಕಾದರೂ ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಮುಕ್ತವಾದ ಅವಕಾಶ ಅಂತ ಅವರು ಎಲ್ಲರಿಗೂ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದು ನೋಡಿ, ನಭೋಮಂಡಲದಲ್ಲಿ ನಡೆಯೋ ಆಸ್ಟ್ರಾನಮಿಕ್ ಬಗ್ಗೆನೂ ಮೋದಿಜಿಯವರು ಮಾತಾಡಿದ್ದಾರೆ. ಬೆಂಗಳೂರಿನ ಆಸ್ಟ್ರೋನಾಟ್ಸ್ ಬಗ್ಗೆನೂ, ಹಾಗೂ ಬೆಂಗಳೂರಿನ ತಾರಾಲಯದ ಬಗ್ಗೆ ಅವರು ತುಂಬ ಕಾಳಜಿಯಿಂದಾಗಿ ಒಳ್ಳೆಯ ಕೊಡುಗೆ, ಬೆಂಗಳೂರಿನಿಂದ ಒಳ್ಳೆಯ ಕೊಡುಗೆ ಅಂತ ನೋಡಿ, ನಮ್ಮ ಕರ್ನಾಟಕದ ಶಾಲಾ ಬಾಲಕಿಯರು ಇವರು ಬೆಂಗಳೂರಿನಿಂದ. ಇವರಿಗೆಲ್ಲ ತಾರಾಲಯದಲ್ಲಿ ಅವರಿಗೆ ಫ್ರೀಯಾಗಿ ಮಕ್ಕಳಿಗೆಲ್ಲ ಅವಕಾಶವನ್ನು ಏರ್ಪಡಿಸಿ ಅವರು ತಾರಾಲಯವನ್ನು ವೀಕ್ಷಣೆ ಮಾಡಿ ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಪ್ರಧಾನಿಯವರು. ನಮ್ಮ ಭಾರತದ ಬಗ್ಗೆ ಪ್ರಧಾನಿಯವರಿಗೆ ನೋಡಿ, ಎಷ್ಟೊಂದು ಪ್ರತಿಯೊಂದು ಮನೆಯೂ ಅವರು ತಮ್ಮ ಮನೆಯಂತೆಯೇ ತಮ್ಮ
ಒಂದು ಜಾಗದಂತೆ ಅವರು ಪ್ರೀತಿಸುತ್ತಾರೆ. ಥ್ಯಾಂಕ್ ಯು ಪ್ರಧಾನಿಜಿ.